ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲಕ್ಷ್ಮಿಯವರೇ, ಮೋಸ್ಟ್ಲಿ ಇಂಥದ್ದೊಂದು ಅಭಿಯಾನದ ಅವಶ್ಯಕತೆ ಇತ್ತು. ಎಲ್ಲಿ ತನಕ ನಾವು ಮಾತಾಡಲ್ವೋ, ಎಲ್ಲಿ ತನಕ ನಾವು ಧ್ವನಿ ಎತ್ತಲ್ವೋ, ಅಲ್ಲಿ ತನಕ ಈ ರೀತಿಯ ಹರಾಸ್ಮೆಂಟ್ ನಡೀತಾನೆ ಇರುತ್ತೆ ಅಂತ. ಅವ್ರು ಸಪ್ತಮಿ ಗೌಡ ಅವ್ರು ಹೇಳಿದ್ರು, ಒಂದು ಆ್ಯಂಗಲ್ ಅಲ್ಲ 50 ಆ್ಯಂಗಲ್ ಅಲ್ಲಿ ನಮ್ಮನ್ನ ಶೂಟ್ ಮಾಡಿರ್ತಾರೆ, ನಮಗೆ ಗೊತ್ತಾಗಿಲ್ಲ ಅಂತ. ವೆರಿ ಟ್ರೂ. ಏನಕ್ಕಂದ್ರೆ ನಾವೆಲ್ಲಾನು ಅಲ್ಲಿಗೆ ಹೋದ್ರೆ ಬರೀ ಕಂಟೆಂಟ್ ಏನ್ ಮಾತಾಡ್ತಾರೆ, ಸಿನಿಮಾ ಬಗ್ಗೆ ಏನ್ ಮಾತಾಡ್ತಾರೆ ಅನ್ನೋ ವಿಚಾರಗಳ ಬಗ್ಗೆ ಮಾತ್ರ ಫೋಕಸ್ ಮಾಡ್ತೀವಿ. ಕೆಲವರು ಅದರ ಹೊರತಾಗಿ ನಮ್ಗೆ ಬೇರೆ ಇನ್ನೇನ್ ಸಿಗುತ್ತೆ ಸೆನ್ಸೇಷನ್ ಆಗುವಂಥದ್ದು. ಜರ್ನಲಿಸಮ್ಗೂ ಸೆನ್ಸೇಷನಲಿಸಮ್ಗೂ ತುಂಬಾ ವ್ಯತ್ಯಾಸ ಇದೆ. ನಮ್ಮಲ್ಲೇ ಜರ್ನಲಿಸಮ್, ಎಲ್ಲೋ ಜರ್ನಲಿಸಮ್ ಅಂತ 2 ಭಾಗಗಳಿದೆ. ಸೊ ಇಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಮಾಡ್ತಾ ಇರ್ತಕ್ಕಂಥ ಈ ಕಿಡಿಗೇಡಿತನದ ಕೆಲಸಗಳಿಂದ ಎಲ್ಲರಿಗೂ ಕೆಟ್ಟ ಹೆಸರು. ಅವರು ಮಾಡೋ ಇದರಿಂದ ಮಾಧ್ಯಮಗಳನ್ನ ದೂಡ್ತಾ ಇದ್ದಾರೆ. ಇವತ್ತು ಮಾಧ್ಯಮದವರು ಮಾಡಿದ್ದು ಅನ್ನೋ ಹೆಸರು ಬರ್ತಾ ಇದೆ. ಸೊ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಕೂಡ ಪಾರ್ಟ್ ಆಫ್ ಮೀಡಿಯಾನೇ. ಹಾಗಾಗಿ ಯಾರೋ ಒಬ್ರಿಬ್ರು ಮಾಡೋ ಇದರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬರುವಂತ ಒಂದು ಇದು ಇವಾಗ ಆಗ್ತಾ ಇರ್ತಕ್ಕಂಥದ್ದು. ಸಪ್ತಮಿ ಗೌಡ ಅವ್ರದ್ದು ಯಾವುದೋ ಒಂದು ಪ್ರೆಸ್ ಮೀಟ್ ಅಲ್ಲಿ ಆದಂತಹ ಒಂದು ಅನವಶ್ಯಕ ವಿಡಿಯೋನ ಸಿಕ್ಕಾಪಟ್ಟೆ ವೈರಲ್ ಮಾಡಿದ್ರು. ಅದು 3 ಕುಟುಂಬಗಳಲ್ಲಿ ಬೆಂಕಿ ಹೊತ್ಕೊಳ್ಳುವ ರೇಂಜ್ಗೆ ಅದನ್ನು ತಗೊಂಡೋಯ್ತು. ಅದರ ಹೊರತಾಗಿಯೂ ಕೂಡ ಆಕೆ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಇದನ್ನ ವೈಯಕ್ತಿಕವಾಗಿ ತಗೊಂಡು ಹೇಳ್ತಾ ಇಲ್ಲ, ಎಲ್ಲರ ಒಂದು ಕನಿಷ್ಠ ಗೌರವದ ವಿಚಾರವಾಗಿ ನಾನು ಹೇಳ್ತಾ ಇದ್ದೀನಿ. ಪ್ರೊಡ್ಯೂಸರ್ಸ್ ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಮೀಡಿಯಾದವರು ನೀವು ತುಂಬಾ ನಮ್ಮ ಜೊತೆ ಎಷ್ಟು ಒಳ್ಳೆ ಬಾಂಧವ್ಯದಲ್ಲಿದ್ದೀರಾ, ನೀವು ಕೂಡ ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ. ಸೊ ಇದಕ್ಕೆ ಈಗ ಕಡಿವಾಣ ಹಾಕಿಲ್ಲ ಅಂದ್ರೆ ಇಟ್ಸ್ ಹೈ ಟೈಮ್ ಟು ರಿಸ್ಟ್ರಿಕ್ಟ್ ಅಂತಂದು ಹೇಳ್ತಕ್ಕಂಥ ಮಾತನ್ನ ಅವರು ತುಂಬಾ ಸ್ಪಷ್ಟವಾಗಿ ಅವರ ಆಡಿಯೋದಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ. ಇಲ್ಲಾಂದ್ರೆ ನಾಳೆ ಯಾವ ನಟಿಯರು ಬರಲ್ಲ ಬಿಡಿ, ಸಿನಿಮಾ ಪ್ರಮೋಷನ್ ಅಥವಾ ಈವೆಂಟ್ಸ್ ಅಂತ ಅಂದ್ರೆ ಅಯ್ಯೋ ಯಾಕಪ್ಪ ಹೋಗ್ಬೇಕು, ಸುಮ್ಮನೆ ಹೆಂಗೆಂಗೋ ತೋರಿಸ್ಬಿಟ್ರೆ ನಮ್ಮನ್ನ ಅನ್ನೋ ಭಯದಲ್ಲಿದ್ದಾರೆ ಅಂತ. ಅದ್ರ ಜೊತೆಗೆ ಇನ್ನೊಂದು ಲಕ್ಷ್ಮಿಯವರ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತ ಅಂದ್ರೆ, ಹಾಗಾದ್ರೆ ದೇಹದ ಅಂಗಾಂಗಗಳನ್ನ ತೋರಿಸುವ ರೀತಿಯಲ್ಲಿ ಬಟ್ಟೆ ಹಾಕಿಕೊಂಡು ಬಂದ್ರೆ ಮಾತ್ರ ಪಬ್ಲಿಸಿಟಿನಾ, ಅಂಥವ್ರಿಗೆ ಮಾತ್ರ ಅವಕಾಶ ಸಿಗುತ್ತಾ, ಯಾಕೆ ಆ ರೀತಿ ನೀವು ಬಟ್ಟೆ ಧರಿಸ್ಕೊಂಡು ಬರ್ತೀರಿ ಕೆಲ ಈವೆಂಟ್ಗಳಿಗೆ ಅನ್ನೋದನ್ನು ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ಅಂತ. ಅಂದ್ರೆ ನೋಡೋ ದೃಷ್ಟಿಯೆಲ್ಲ ಹಾಕೋ ಬಟ್ಟೆನೂ ಸರಿಯಾಗಿರ್ಬೇಕು ಅನ್ನೋದು ಕೆಲವರ ವಾದ ಇದೆ. ಅವ್ರದ್ದು ವೈಯಕ್ತಿಕ ವಿಚಾರ ಅದು. ಬಟ್ಟೆ ಯಾವ ತರ ಹಾಕೋಬೇಕು ಏನು ಅಂತಕ್ಕಂಥದ್ದು ಅವ್ರ ವೈಯಕ್ತಿಕ ವಿಚಾರ. ಆದ್ರೆ ಉದ್ದೇಶಪೂರ್ವಕವಾಗಿ ಝೂಮ್ ಹಾಕಿ ತೋರ್ಸಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು. ಸೋನು ಗೌಡ ನಟಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸೋನು ಮೇಡಮ್ ನಮಸ್ತೆ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದೆಯಾ ತಮಗೆ? ಕೇಳಿಸ್ತಿದೆ. ಓಕೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ನಟಿಯರನ್ನ ತೋರಿಸುವ ಪರಿಯ ಬಗ್ಗೆ ಅತಿ ದೊಡ್ಡ ಅಭಿಯಾನ ನಡೀತಾ ಇದೆ. ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ದು ಬೇಕಿತ್ತು ಅಂತ ಅನ್ಸುತ್ತೆ ಇದು? ಹೌದು, ಬೇಕಿತ್ತು. ಯಾಕೆ ಅಂತಂದ್ರೆ ಮುಂಚೆ ಇದನ್ನದು ಒಂದು ಪ್ರೆಸ್ ಮೀಟ್ ಆದ್ರೆ ಇಲ್ಲಾಂದ್ರೆ ಪಬ್ಲಿಕ್ ಇವೆಂಟ್ ಅಂತಂದ್ರೆ ಒಂದಷ್ಟು ಜನ ಫೋಟೋಗ್ರಾಫರ್ಸ್ ಅಂತ ಗೊತ್ತಿತ್ತು. ಇವತ್ತು ಯಾರ ಹತ್ರ ಕ್ಯಾಮ್ರಾ ಇದೆಯೋ ಎಲ್ಲರೂ ಸೋಷಿಯಲ್ ಇನ್ಫ್ಲುಯೆನ್ಸರ್ಸ್ ಅಂತ ಬರ್ತಾರೆ ಪ್ರೆಸ್ ಮೀಟ್ ಟೈಮ್ ನಲ್ಲಿ. ಸೊ ಯು ರಿಯಲಿ ಡೋಂಟ್ ನೋ ಅಂಡ್ ಯು ಕಾಂಟ್ ಸೇ ದಟ್ ಡೋಂಟ್ ಶೂಟ್ ಇಟ್ ಅಂತ. ಸೊ ವೆನ್ ಯು ಆರ್ ಶೂಟಿಂಗ್ ಇಟ್ ಯು ಶುಡ್ ಡೂ ಇಟ್ ವಿತ್ ರೆಸ್ಪಾನ್ಸಿಬಿಲಿಟಿ. ಅದು ಯಾವ್ದೋ ಆಂಗಲ್ ನಾವೇನೋ ಮಾಡ್ತಾ ಇರ್ತೀವಿ, ಯಾನ್ ಮಾಡ್ತಾ ಇರ್ತೀವಿ, ಇಲ್ಲ ಅಂತಂದ್ರೆ ಫೋನ್ ನೋಡ್ತಾ ಇರ್ತೀವಿ, ಅದನ್ನೇ ಝೂಮ್ ಮಾಡಿ 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 ಇವಾಗ ಇದನ್ನದು ಕಾಲ್ಜಾರ್ ಬಿದ್ದಿದ್ನು ಹಾಕ್ತಾರೆ. ಇಫ್ ಯು ಹ್ಯಾವ್ ಸೀನ್ ಒನ್ ಆಫ್ ದಿ ಇವೆಂಟ್ಸ್ ನಲ್ಲಿ ವಿಜಯ್ ದೇವರಕೊಂಡ ಕಾಲ್ಜಾರ್ ಬಿದ್ದಿದ್ನ ಅದನ್ನ ದೊಡ್ಡ ವೈರಲ್ ಮಾಡಿರ್ತಿದ್ರು. ಸೊ ಇಟ್ ಇಸ್ ಲೈಕ್ ಏನಕ್ಕೆ ಬೇಕಾದೆಲ್ಲ ತೋರ್ಸೋದು ಅಂತ. ಸೊ ಯು ಶುಡ್ ವೆನ್ ಯು ಆರ್ ಡೂಯಿಂಗ್ ಇಟ್ ಡೂ ಇಟ್ ವಿತ್ ರೆಸ್ಪಾನ್ಸಿಬಿಲಿಟಿ ವೆನ್ ಯು ಆರ್ ಶೂಟಿಂಗ್ ಇಟ್ ಅಂತ. ಸೊ ದಿಸ್ ಇಸ್ ವಾಟ್ ಐ ಫೀಲ್. ಸೊ ನನ್ಗನ್ಸಿದ್ದು ವೆನ್ ಯು ಆರ್ ಶೂಟಿಂಗ್ ಇಟ್, ಆಮೇಲೆ ಕೆಟ್ಟ ಆಂಗಲ್ ನಾವ್ ಹೆಂಗೋ ಕೂತ್ಕೊಂಡಿರ್ತೀವಿ, ಆ ಆಂಗಲ್ ನ ಝೂಮ್ ಮಾಡಿ 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 ನೋಡಿ ಈ ನಟಿ ಹೆಂಗಿದ್ದಾರೆ ಗೊತ್ತಾ ಅಂತ ಮಾಡೋದು. ಸೊ ಅದೆಲ್ಲ ತುಂಬಾ ಇನ್ಸಲ್ಟಿಂಗ್ ಅಂತ ಅನ್ಸುತ್ತೆ. ಎಸ್ ಸೋನು ಅವರೇ, ಲಕ್ಷ್ಮೀನಾರಾಯಣ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಅದೇ ಈಗ ಯಾರೋ ಒಬ್ರಿಬ್ರು ಪಾಪರಾಜಿಗಳು ಮಾಡ್ತಕ್ಕಂಥ ಆ ಕೃತ್ಯಗಳಿಂದ ಆ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗೆ ಹರಿಬಿಡ್ಲಾಗುತ್ತೆ. ನಂತರ ಅದನ್ನ ಟ್ರೋಲಿಗರು ತಗೊಂತಾರೆ, ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾರೆ, ಬಾಡಿ ಶೇಮಿಂಗ್ ಮಾಡ್ತಾರೆ. ಅದರಿಂದ ಈ ಹೀರೋಯಿನ್ಸ್ ತುಂಬಾ ಹ್ಯುಮಿಲಿಯೇಟ್ ಆಗ್ತಾರೆ. ಹೊರಗಡೆ ಬರೋದಕ್ಕೆ, ಸಾರ್ವಜನಿಕವಾಗಿ ಓಡಾಡೋದಕ್ಕೂ, ತಲೆ ಎತ್ಕೊಂಡು ಓಡಾಡೋದಕ್ಕೂ ತುಂಬಾ ಹ್ಯುಮಿಲಿಯೇಟ್ ಆಗಿರ್ತಾರೆ. ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? ಸಿ ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಅದು ಆಗ್ಬಾರ್ದಲ್ವಾ? ಒಂದ್ ನಟಿ ಅಂತ ಹೇಳಿದ ತಕ್ಷಣ ಒಂದ್ ಗೌರವ ಕೊಡ್ಬೇಕಲ್ವಾ? ಸೊ ಏನೋ ಒಂದ್ ಆ ಹುಡುಗಿ ಏನೋ ಒಂದ್ ಹಾಕೊಂಡ್ಬಂದಿರ್ತಾರೆ. ಇಟ್ ಇಸ್ ನಾಟ್ ಜಸ್ಟ್ ಆಕ್ಟ್ರೆಸ್, ಇಟ್ ಇಸ್ ಆಲ್ಸೋ ವಿತ್ ಆಕ್ಟರ್ಸ್ ಈ ನಡುವೆ ಆಗಿರೋದು. ಸೊ ಅದು ಹೆಂಗೆ ಅಂತಂದ್ರೆ ಅವರು ಯಾವ ಆಂಗಲ್ ಇಂದ ತೆಗಿತಾರ ಅಂತ ಗೊತ್ತಿಲ್ಲ, ಅವ್ರ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಇಫ್ ಇಟ್ ಇಸ್ ರಿಯಲಿ ಒಂದ್ ಅಭಿಮಾನ ಇದ್ರೆ ನೀಟಾಗಿ ತೋರಿಸ್ಬೇಕಲ್ವಾ? ಅಂಡ್ ಸೋಷಿಯಲ್ ಮೀಡಿಯಾ ಇವತ್ತು ಹೇಗಾಗಿದೆ ಅಂತಂದ್ರೆ ನೆಗೆಟಿವ್ ನ ಜಾಸ್ತಿ ಪಿಕ್ ಮಾಡುತ್ತೆ, ಬೇಗ ಪಿಕ್ ಮಾಡುತ್ತೆ. ಸೊ ಆತರ ಇದ್ದಾಗ ಇವ್ರುಗಳಿಗೆ ಒಂದಷ್ಟು ಕಡಿವಾಣಗಳನ್ನ ಹಾಕ್ಬೇಕಲ್ವಾ, ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹಾಕ್ಬೇಕಲ್ವಾ?
ಖಂಡಿತ ಹೌದು. ಒಂದಷ್ಟು ರೂಲ್ಸು ರೆಗ್ಯುಲೇಷನ್ ಬರಬೇಕು, ಇದಕ್ಕೆ ಕಡಿವಾಣ ಹಾಕಲೇಬೇಕು, ಎಲ್ಲರಿಗೂ ಕೂಡ ಸಿಗಬೇಕಾದಂಥ ಗೌರವ ಸಿಗಲೇಬೇಕು ಅಂತ. ಸೊ ಧನ್ಯವಾದಗಳು ಸೋನು ಅವರೇ, ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಖಂಡಿತ ನಿಮ್ಮ ಅಭಿಯಾನಕ್ಕೆ ಗ್ಯಾರಂಟಿ ನ್ಯೂಸ್ ಕೂಡ ಸಪೋರ್ಟ್ ಮಾಡುತ್ತೆ, ನಿಮ್ಮ ಬೆನ್ನಿಗೆ ಇರುತ್ತೆ ಅಂತ ಹೇಳ್ತಾ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜೊತೆಗೆ